ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. 18ನೇ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಹಾಗೂ ಗದಗ ಜಿಲ್ಲೆಯ ಮಾದಿಗ ಸಮಾಜ ಬಂಧುಗಳೆಲ್ಲರೂ ಕೂಡ ಸರ್ವಸಮ್ಮತರಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷ ದೀನ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂತಹ ಆ ಕಾರ್ಯಕ್ರಮಗಳನ್ನ ಮೆಚ್ಚಿ ನೆಚ್ಚಿ ನಡೆಸ್ತಕ್ಕಂಥ ಮಾದಿಗ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುವ ನಿರ್ಧಾರವನ್ನ ನಾವೆಲ್ಲರೂ ಕೂಡ ಇವತ್ತು ಕೈಗೊಂಡಿದ್ದೇವೆ. ಇವತ್ತಿನ ದಿವಸ ಬಿಜೆಪಿಯವರು ದೇಶದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ಅವಲಂಬಿಸಿ ನಂಬಿ ಬದುಕು ನಡೆಸುವಂತಹ ಈ ಸಂದರ್ಭದಲ್ಲಿ ಬಿಜೆಪಿಯವರು ಅನೇಕ ವರ್ಷಗಳಿಂದ ಈ ದೇಶವನ್ನ 3ನೇ ಬಾರಿಗೆ ನಮ್ಮ ಕೈಯಲ್ಲಿ ಕೊಟ್ಟರೆ ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡ್ತೇನೆ ಅನ್ನುವಂತ ಮಾತನ್ನ ಒಂದು ತೀರ್ಮಾನಕ್ಕೆ ಸುರಕ್ಷಿತ ಮನೋಭಾವನಕ್ಕಾಗಿ ನಾವು ಈ ತೀರ್ಮಾನಕ್ಕೆ ಇವತ್ತು ಬಂದಿದ್ದೇವೆ. ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತಹ ಅನಂತ ಸ್ವಾಮಿ ಗಡದೇವರಮಠ ಅವರು ನಮ್ಮ ಸಮಾಜ ಜೊತೆ ಅನೇಕ ವರ್ಷಗಳಿಂದ ಬೇರೆದವರ ಜೊತೆಗೆ ನಮ್ಮ ಸಮಾಜಕ್ಕೆ ಅನೇಕ ಸೇವೆ ಮತ್ತು ಕೊಡುಗೆಯನ್ನು ಅವರು ನೀಡಿದ್ದಾರೆ. ಅದರ ಜೊತೆಗೆ ಅವರ ತಂದೆನವರಾದಂತಹ ಜೆ.ಎಸ್. ಗಡದೇವರಮಠ ಅವರು ಈ ಭಾಗದ 2 ಅವಧಿಗೆ ಶಾಸಕರಾಗಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸಮಾಜದ ಪರವಾಗಿ ಹಾಗೂ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ವರ್ಗದ ಜನರಿಗೆ ಕಾರ್ಯಕ್ರಮಗಳನ್ನ ಮತ್ತು ಅಭಿವೃದ್ಧಿ ಮಾಡೋದರ ಜೊತೆಗೆ ಒಂದು ಸಾಮರಸ್ಯದ ಬದುಕನ್ನ ನಡೆಸಿ ಎಲ್ಲರನ್ನ ಸಮಾನ ಮತ್ತು ಸಮಭಾವದಿಂದ ನೋಡಿಕೊಂಡಿರುವಂತಹ ಒಂದು ವ್ಯಕ್ತಿ ಹಾಗೂ ಅವರ ಕುಟುಂಬ ಒಳ್ಳೆಯ ಸಂಸ್ಕಾರವಂತ ಕುಟುಂಬ ಹಾಗೂ ಅದೇ ರೀತಿ ಅವರ ಮಗನಾದಂತಹ ಅನಂತ ಸ್ವಾಮಿ ಗಡದೇವರಮಠ ಅವರಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿ ನೀಡಿರುವುದರಿಂದ ಒಂದು ಒಳ್ಳೆಯ ಅಭ್ಯರ್ಥಿಯಾದಂತಹ ಇವತ್ತು ಕಾಂಗ್ರೆಸ್ ಪಕ್ಷ ಈ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನೀಡಿದೆ. ಆ ಕಾರಣದಿಂದ ನಾವೆಲ್ಲರೂ ಕೂಡ ಇವತ್ತು ಸರ್ವಾನುಮತದಿಂದ ಬರುವ ನಾಳೆ 7ನೇ ತಾರೀಕಿನಂದು ನಡೀತಕ್ಕಂಥ 2ನೇ ಹಂತದ ಚುನಾವಣೆಯಲ್ಲಿ ನಮ್ಮ ಸಮಾಜದ ಎಲ್ಲಾ ಮತವನ್ನ ಅವರಿಗೆ ಕೊಟ್ಟು ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುವುದರಲ್ಲಿ ನಮ್ಮ ಸಮಾಜ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನುವಂಥದ್ದು